ಧನುಷ್ಗೆ ಸಂಬಂಧಪಟ್ಟಂಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಫುಲ್ ಎಮೋಷನಲ್ ಪ್ರೋಮೋ ಅಪ್ಡೇಟ್ ಆಗಿದೆ. ಸೊ ಅದೇನು ಅಂದ್ರೆ ಧನುಷ್ ಅವರ ತಾಯಿ ಹಾಗೂ ಧನುಷ್ ಅವರ ಹೆಂಡತಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಸೊ ಆದ್ರೂ ಅವ್ರನ್ನ ಮೀಟ್ ಮಾಡಕ್ಕಾಗದೆ, ಅವ್ರನ್ನ ನೋಡಕ್ಕಾಗದೆ, ಅವ್ರ ಜೊತೆ ಮಾತಾಡಕ್ಕಾಗದೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದಾನೆ ಧನುಷ್. ಅಂಡ್ ಫುಲ್ ಎಮೋಷನಲ್ ಆಗ್ಬಿಟ್ಟಿದ್ದಾನೆ. ಅವ್ನು ಎಮೋಷನಲ್ ಆಗಿರೋದನ್ನ ನೋಡಿ ನಮ್ಗೇನೆ ಒಂಥರ ಅನಿಸ್ತಾ ಇದೆ. ಯಾಕೆ ಹಿಂಗ್ ಮಾಡ್ತಾರೆ ಬಿಗ್ ಬಾಸ್ನವರು? ಈಗ ಅವ್ರು ನೋಡ್ಲಿ ಅಂತಾನೆ ಅವ್ರ ಫ್ಯಾಮಿಲಿನ ಒಳಗಡೆ ಕಳ್ಸಿ ಅದ್ರಲ್ಲೂ ಒಂದು ಟ್ವಿಸ್ಟ್ ನ ಇಡೋದಂದ್ರೆ ಇದೆಯಂತ ಆಟ ಅಂತ ಅನ್ಸುತ್ತೆ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಪ್ರತಿ ಸೀಸನ್ ಅಲ್ಲೂ ಇದೇ ತರ ಒಂದು ಟ್ವಿಸ್ಟ್ ನ ಇಟ್ಟಿರ್ತಾರೆ. ಸೊ ಈಗ ಧನುಷ್ಗೆ ಆತರ ಒಂದು ಟ್ವಿಸ್ಟ್ ನ ಇಟ್ಟಿದ್ದಾರೆ. ಸೊ ಅದೇನು ಅಂದ್ರೆ ಈಗ ಅವ್ರ ತಾಯಿ ಹಾಗೂ ಅವ್ರ ಹೆಂಡತಿನ ಬೇರೆ ಬೇರೆ ರೂಮಲ್ಲಿ ಕೂರಿಸಿದ್ದಾರೆ. ಅವ್ರ ತಾಯಿನ ಕನ್ಫೆಷನ್ ರೂಮ್ ಅಲ್ಲಿ ಕೂರಿಸಿ ಅವ್ರ ಹೆಂಡತಿನ ಆಕ್ಟಿವಿಟಿ ರೂಮ್ ಅಲ್ಲಿ ಕೂರಿಸಿದ್ದಾರೆ. ಸೊ ಅವ್ರಿಬ್ರು ಬಂದಿರೋದನ್ನ LED ಟಿವಿಲಿ ತೋರಿಸ್ತಾ ಇದ್ದಾರೆ. ಧನುಷ್ ಅಲ್ಲೇ ಪಾಸ್ ಆಗಿದ್ದಾನೆ. ಸೊ ಈಗ ಧನುಷ್ಗೆ ಬಿಗ್ ಬಾಸ್ ಒಂದು ಲೈನ್ ನ ಹೇಳ್ತಾರೆ. ಅದ್ ಲೈನ್ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ಪ್ರತಿಯೊಬ್ರು ಮಕ್ಕಳನ್ನ ಅರ್ಥ ಮಾಡ್ಕೋಬೇಕು ಆ ತರ ಒಂದು ಲೈನ್ ಅದು. ಸೊ ಏನು ಅಂದ್ರೆ ನಿಮ್ಮನ್ನ ಭೂಮಿಗೆ ಈ ಪರಿಚಯ ಮಾಡಿಸಿದವರು ಒಂದ್ ಕಡೆ ಇದ್ದಾರೆ ಅಂಡ್ ನಿಮ್ಮ ಬದುಕಿಗೆ ಅರ್ಥ ಕೊಟ್ಟವರು ಇನ್ನೊಂದ್ ಕಡೆ ಇದ್ದಾರೆ. ಸೊ ಈ ಇಬ್ರಲ್ಲಿ ನೀವು ಒಬ್ರನ್ನ ಮಾತ್ರನೇ ಒಂದು ನೋಡೋದಿಕ್ಕಾಗೋದು, ಅವ್ರ ಜೊತೆ ಮಾತಾಡೋದಿಕ್ಕಾಗೋದು ಅಂತ ಬಿಗ್ ಬಾಸ್ ಟ್ವಿಸ್ಟ್ ನ ಹೇಳ್ಬಿಟ್ರು. ಸೊ ಪಾಸ್ ಆಗಿದಂತ ಧನುಷ್ ಎಷ್ಟು ಎಮೋಷನಲ್ ಆಗಿ ಅಳೋದಿಕ್ಕೆ ಶುರು ಮಾಡ್ಬಿಟ್ಟ ಅಂದ್ರೆ ಆಮೇಲೆ ಆ ಪಾಸ್ ನ ತೆಗೆದು ಪ್ಲೇ ಮಾಡಿದ್ರು. ಸೊ ಏನ್ ಮಾಡೋದು ಅವನು? ಈಗ ಇಬ್ರು ಅಷ್ಟೇ ಮುಖ್ಯ. ಈಗ ಇವ್ರನ್ನ ತಾಯಿ ಅಂದ್ರೆ ಹೌದು, ಈ ಭೂಮಿಗೆ ಪರಿಚಯ ಮಾಡಿಸಿದವರು ತಾಯಿ, ಅವರು ಅಷ್ಟೇ ಮುಖ್ಯ. ಅಂಡ್ ನಮ್ಮ ಬದುಕಿಗೆ ಅರ್ಥ ಕೊಟ್ಟಿರೋ ಹೆಂಡತಿ ಅವರು ಅಷ್ಟೇ ಮುಖ್ಯ. ಈ ಇಬ್ರಲ್ಲಿ ಯಾರು ಬೇಕಂದ್ರೆ ಇಬ್ರು ಬೇಕು. ಬಟ್ ಬಿಗ್ ಬಾಸ್ ಇಲ್ಲಿ ಒಂದು ಟ್ವಿಸ್ಟ್ ನ ಇಟ್ಟಿರೋದ್ರಿಂದ ಏನ್ ಮಾಡ್ಬೇಕು ಅಂತ ಧನುಷ್ಗೆ ಗೊತ್ತಾಗ್ದೇನೆ ಸೊ ಅಳೋದಕ್ಕೆ ಶುರು ಮಾಡ್ಬಿಟ್ಟ. ಅದೊಂದು ಬಿಟ್ಟು ಬೇರೆ ಏನು ಅನ್ಸೋದಿಲ್ಲ. ಅಲ್ಲಿ LED ಟಿವಿಲಿ ತೋರಿಸಿದಾರೆ ಇಬ್ರು. ಆ ಇಬ್ರಲ್ಲಿ ಒಬ್ರನ್ನ ಮೀಟ್ ಮಾಡ್ಕೊಂಡ್ರೆ ಏನ್ ಅರ್ಥ? ಇಬ್ರು ಅಷ್ಟೇ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಬಟ್ ಇಲ್ಲಿ ಧನುಷ್ ಫೈನಲ್ ಆಗಿ ಆಯ್ಕೆ ಮಾಡ್ಕೊಳ್ಳೋದು ಅವ್ರ ತಾಯಿನ. ಯಾಕೆಂದ್ರೆ ತಾಯಿಯಿಂದಾನೆ ತಾನೇ ಈ ಭೂಮಿಗೆ ಪರಿಚಯ ಆಗಿ ಆಮೇಲೆ ಈ ಬದುಕಿಗೆ ಅರ್ಥ ಸಿಕ್ಕಿದ್ದು. ಸೊ ಅರ್ಥ ಸಿಕ್ಕಿರೋರು ಅಷ್ಟೇ ಮುಖ್ಯ. ಬಟ್ ಅವ್ರಿಗೆ ಪ್ರಾಮುಖ್ಯತೆ ಇಲ್ಲ ಅಂತಲ್ಲ, ಬಟ್ ಎಲ್ಲದಕ್ಕಿಂತ ಮುಖ್ಯ ಈಗ ತಾಯಿನೇ ಆಗ್ತಾರೆ. ಸೊ ಅವ್ರ ತಾಯಿನ ನೋಡ್ಬೇಕು, ಮಾತಾಡ್ಸ್ಬೇಕಂತ ಧನುಷ್ ಆಯ್ಕೆ ಮಾಡ್ಕೊಂಡು ಸೊ ಮಾತಾಡಿಸ್ತಾನೆ. ಸೊ ಒಂದಂತರೂ ಇಲ್ಲಿ ಅರ್ಥ ಆಗೋದು, ನಾವು ಜೊತೆಲಿ ಇದ್ದಾಗ ಮಾತಾಡ್ಸೋದಿಲ್ಲ ಸರಿಯಾಗಿ, ಅವ್ರ ಜೊತೆ ಅವ್ರಿಗೆ ಕೇರ್ ಆಗಿ ನೋಡ್ಕೊಳ್ಳೋದಿಲ್ಲ, ಅವ್ರ ಜೊತೆ ಸರಿಯಾಗಿ ಇಂಟ್ರಾಕ್ಟ್ ಮಾಡೋದಿಲ್ಲ. ಬಟ್ ಅವರಿಂದ ಸ್ವಲ್ಪ ದೂರ ಹೋದ್ಮೇಲೆ ಅವ್ರ ಬೆಲೆ, ಅವರ ಒಂದು ನಿಜವಾದ ಒಂದು ಬೆಲೆ ಗೊತ್ತಾಗುತ್ತೆ ನಮ್ಗೆ. ಸೊ ಎಲ್ರೂ ಕೇಳ್ಕೊಳ್ಳೋದು ಒಂದೇ, ಸೊ ಜೊತೆಲಿದ್ದಾಗ ನೀಟಾಗಿ ಅವ್ರ ಜೊತೆ ಮಾತಾಡಿ, ಅವ್ರ ಜೊತೆ ಬೆರೀರಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾಕೆಂದ್ರೆ ಒಂದು ಸಲ ಕಾಲ ಹೋಗ್ಬಿಡುತ್ತೆ ಅಂದ್ರೆ ಮತ್ತೆ ಯಾವತ್ತೂ ಸಿಗಲ್ಲ. ಸೊ ಇದು ಒಂದು ಮಾರಲ್ ತುಂಬಾನೇ ಅರ್ಥ ಆಗುತ್ತೆ ಬಿಗ್ ಬಾಸ್ ಅಲ್ಲಿ. ಏನು ಅಂದ್ರೆ ಒಂದು ಫ್ಯಾಮಿಲಿಯ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ ಬಿಗ್ ಬಾಸ್ ಮನೇಲಿ. ಅದಂತೂ ಡೆಫಿನೆಟ್ಲಿ ಅಲ್ಲಿರೋ ಪ್ರತಿಯೊಬ್ಬರಿಗೂ ಅದ್ರ ಇಂಪಾರ್ಟೆನ್ಸ್ ಗೊತ್ತು. ಯಾಕೆಂದ್ರೆ 3 ತಿಂಗಳಾಗಿದೆ ಹತ್ತತ್ರ ಇಡೀ ಫ್ಯಾಮಿಲಿನ ಬಿಟ್ಟು ಹೊರಗಡೆ ಏನ್ ಅಪ್ಡೇಟ್ ಸಿಗ್ತಿದೆ ಅನ್ನೋದು ಏನು ಗೊತ್ತಾಗ್ತಿಲ್ಲ. ಸೊ ಈಗ ಬಂದಿದ್ದಾರೆ, ಅವ್ರ ಫ್ಯಾಮಿಲಿ ಬಂದಿದ್ದಾರೆ ಅಂದ್ಮೇಲೆ ಫುಲ್ ಎಮೋಷನಲ್ ಆಗ್ತಾ ಇದಾರೆ. ಸೊ ಧನುಷ್ ಕೂಡ ಫುಲ್ ಎಮೋಷನಲ್, ಎಷ್ಟೇ ಸ್ಟ್ರಾಂಗ್ ಇದ್ರು ಆ ಫ್ಯಾಮಿಲಿ ಅಂತ ಬಂದಾಗ ಅದೊಂದು ಎಮೋಷನಲಿ ಒಳಗಡೆ ಇದ್ದೇ ಇರುತ್ತೆ, ಅದು ಹೊರಗಡೆ ಬಂದೇ ಬರುತ್ತೆ. ಸೊ ಈಗ ಅವ್ರ ತಾಯಿ ಜೊತೆ ಅವ್ರ ತಾಯಿನ ನೋಡ್ಬೇಕಂತ ಆಯ್ಕೆ ಮಾಡ್ಕೊಂಡು ಅವ್ರ ತಾಯಿ ಜೊತೆ ಮಾತಾಡ್ತಾ ಇದಾರೆ. ಸೊ ಅದು ಇವತ್ತು ಎಪಿಸೋಡ್ ಅಲ್ಲಿ ಫುಲ್ ಸಿಗುತ್ತೆ. ಯಾರು ಮಿಸ್ ಮಾಡಿದ ಎಪಿಸೋಡ್ ನ ನೋಡಿ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದ್ರೆ ಇದೇ ತರದ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ನಾನು ಆದಷ್ಟು ಬೇಗ ನಿಮ್ಗೆ ಕೊಡ್ತಾ ಇರ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.